ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 3 ಹಿಟ್ಟಿಂದ ಮಿಕ್ಸ್ ಮಾಡಿ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ಬನ್ನಿ. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು 3 ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡಿಕೊಟ್ರೆ ಮಾತ್ರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾವಾಗೂ ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ತಿಂದು ಬೇಜಾರಾದರೆ ಈ ಥರದೊಂದು 3 ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ರೊಟ್ಟಿ ಮಾಡಿ ಕೊಡ್ಬೇಕು. ನೋಡಿ, ಅಗಲವಾಗಿದ್ದೊಂದು ಬೌಲ್ ಇಟ್ಕೋಬೇಕು. ಇವಾಗ ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿಬಿಟ್ಟು ನಾವು ಇದನ್ನು 3 ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಇಲ್ಲಾರ್ದವರು ನೀವು ಸ್ಕಿಪ್ ಮಾಡ್ಬೋದು. ಯಾವಾಗೂ ಹಸಿಮೆಣ್ಸಿಕಾಯಿ ಹಾಕೋಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ಕೆಂಪು ಮೆಣಸಿಕಾಯಿ ಇದ್ರೆ ತೊಗೊಂಡು ನಾವು ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನ್ ಆಗೋಷ್ಟು ಅಜವಾನ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು. ಲಾಸ್ಟಿಗೆ ನಾವು ಸ್ವಲ್ಪ ಅರ್ಧ ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನಂತರ ಲಾಸ್ಟ್ಗೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಮಾತ್ರ ನೀವು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಒಂದು ಸ್ಪೂನಷ್ಟು ನಾವು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನಾವು ಮಕ್ಳಿಗೆ ರೊಟ್ಟಿ ಮಾಡಿಕೊಡಿ, ನೀವು ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಚೆನ್ನಾಗಿದು ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಕಲಸೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿಗಳೆಲ್ಲ ಮಾಡಿ ತೋರಿಸಿದ್ದೀನಿ. ಆದರೆ 3 ಥರ ಹಿಟ್ಟು ಮಿಕ್ಸ್ ಮಾಡಿ ಈ ಥರ ಮಸಾಲ ಹಾಕಿಬಿಟ್ಟು ನಾನು ಜಾಸ್ತಿ ಮಾಡಿಲ್ಲ, ಸೊಪ್ಪುಗಳು ಹಾಕಿ ಮಾಡಿದ್ದೀನಿ. ನೀವು ಯಾವ್ದಾರ ಸೊಪ್ಪು ಇದ್ರೂ ಇದರಲ್ಲಿ ನೀವು ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ಕಲಸಿ. ಜಾಸ್ತಿ ಒಂದೇ ಸರಿ ನೀರು ಹಾಕೋಕ್ಕೆ ಹೋದ್ರೆ ಮತ್ತೆ ಅದು ತೆಳ್ಳಗಾಗ್ಬಿಡುತ್ತೆ, ನಿಮಗೆ ತಟ್ಟಕ್ಕೆ ಸರಿ ಹೋಗೋಲ್ಲ. ಮೀಡಿಯಮ್ಮಾಗಿ ಈ ಕಡೆ ತೆಳ್ಳಗೂ ಇರಬಾರ್ದು, ಈ ಕಡೆ ಗಟ್ಟಿ ಇರಬಾರ್ದು. ಆ ಥರ ಇದನ್ನು ನೀವು ಕಲಿಸ್ಕೋಬೇಕು. ಹೀಗೆ ಕೈಗೆ ಈ ಥರ ಹಿಂಗೆ ತೆಳ್ಳಗೆ ಬೀಳಬೇಕು. ಆ ಥರ ಹಿಟ್ಟು ಕಲಿಸ್ಕೊಂಡು ನಾವು ಹಂಚಲ್ಲಿ ತಟ್ಟಿದ್ರೆ ಸೂಪರಾಗಿ ಬರುತ್ತೆ. ನಿಮ್ಗೆ ಹಂಚಲ್ಲಿ ತಟ್ಟಕ್ಕೆ ಬರೋಲ್ಲ ಅಂದರೆ ನೀವು ಗಟ್ಟಿಗೆ ರೊಟ್ಟಿ ಥರನೂ ತಟ್ಟಿ ಹಾಕ್ಕೋಬೋದು. ಇಲ್ಲ ಅದು ಥರ ಬರೋಲ್ಲ ಅಂದರೆ ನೀವು ದೋಸೆ ಹಿಟ್ಟು ಕಲಿಸ್ದಂಗೆ ಕಲಿಸ್ಬಿಟ್ಟು ನೀವು ದೋಸೆ ಥರನೂ ಹಾಕ್ಕೋಬೋದು. ಇವಾಗ 1 ನಿಮಿಷ ಇದನ್ನು ಬಿಟ್ಟು ನಾನು ಹಂಚು ಕಾಯಕ್ಕೆ ಇಡ್ತೀನಿ, ನಿಮ್ಗೆ ರೊಟ್ಟಿ ಹಾಕಿ ತೋರಿಸ್ತೀನಿ. ಹಂಚು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೀಗೆ ನಾವು ನೀರು ಚಿಮ್ಕಿಸ್ಬೇಕು. ನೀರು ಚಿಮ್ಕಿಸ್ಬಿಟ್ಟು ನಾವು ರೊಟ್ಟಿ ಇದನ್ನು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತಟ್ಕೊಂಡ್ಬಿಟ್ಟು ನಾವು ನೀಟಾಗೆ, ನೀವು ಬೇಕಂದರೆ ನೀವು ಗ್ಯಾಸ್ ಹಚ್ಚದೇನೆ ನೀವು ಚೆನ್ನಾಗಿ ರೊಟ್ಟಿ ತಟ್ಕೊಂಡು ಆಮೇಲೆ ಗ್ಯಾಸ್ ಹಚ್ಬೋದು. ನಾನು ಸ್ವಲ್ಪ ಬಿಸಿ ಇರೋದ್ರಾಗೆ ನಾನು ತಟ್ತಾಯಿದ್ದೀನಿ. ಜಾಸ್ತಿ ಬಿಸಿಯಾಗಿಂದ ತಟ್ಟಕ್ಕೆ ಹೋದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡ್ಕೊಂಬಿಟ್ಟು ನೀವು ಗ್ಯಾಸ್ ಆನ್ ಮಾಡಲಾರ್ದೇ ತಟ್ಟಿಬಿಟ್ಟು ಆಮೇಲೆ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ತಟ್ಟಕ್ಕೆ ಬಂದಿಲ್ಲ ಅಂದರೆ ನೀವು ದೋಸೆ ಹಿಟ್ಟು ಥರನೂ ನೀವು ಹಾಕ್ಕೋಬೋದು. ನೋಡಿ, ಇವಾಗ ಇದಕ್ಕೆ ನಾವು 1-2 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟ್ ರೊಟ್ಟಿ ಆಗಿರೋದಕ್ಕೆ ನಾವು 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇನ್ನೊಂದು ರೊಟ್ಟಿ ಹಾಕಿದಾಗ ನಾವು 1 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು, ಅಷ್ಟು ಚೆನ್ನಾಗಿ ಇದು ಬೇಯ್ತೈತಿ. ಇದು ನೋಡಿ, ಇವಾಗ ತಿರುಗಿ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪ ಇವಾಗ ತಿರುಗಿ ಹಾಕ್ತಾಯಿದ್ದೀನಿ ಇನ್ನೊಂದು ಸತಿ. 2 ಕಡೆ ನಾವು ನೀಟಾಗಿ ಬೇಯಿಸ್ಬಿಟ್ಟು ತೆಗೆದ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ತೆಗಿತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಇದನ್ನು ನೀಟಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ. ಬೇಕಾದ್ರೆ ನೀವು ಯಾವ ಸೊಪ್ಪಿದ್ರೂ ನೀವು ಸೊಪ್ಪು ಹಾಕ್ಕೊಂಡು ನೀವು ಮಾಡ್ಬೋದು. ಇನ್ನೊಂದು ತಟ್ಟಿ ತೋರಿಸ್ತೀನಿ ಬನ್ನಿ. ನೋಡಿ, ರೆಡಿಯಾಗಿದೆ. ಈ ರೊಟ್ಟಿಗೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ನೀವು ರೊಟ್ಟಿ ಮಕ್ಳಿಗೆ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ 3 ಥರ ಹಿಟ್ಟು, ತರಕಾರಿ ಬೇಕಾದ್ರೆ ನೀವು ಯಾವ ಥರ ಸೊಪ್ಪುಗಳು ಬೇಕಾದ್ರೂ ಹಾಕ್ಬೋದು. ನಾನು ಬರೀ ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾನು ಮಾಡಿದ್ದೀನಿ. ನೀವು ಬೇಕಾದ್ರೆ ಸೊಪ್ಪುಗಳೆಲ್ಲನೂ ಹಾಕಿ ಇದೇ ಥರ ನೀವು ತಾಲಿಪಟ್ಟಿ ಆದ್ರೆ ಅನ್ಕೋಬೋದು, ರೊಟ್ಟಿ ಆದ್ರೆ ಅನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ರೊಟ್ಟಿ ನೀವು 3 ಥರ ಹಿಟ್ಟು ಹಾಕಿ ರೊಟ್ಟಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.